ಹರಿ ಓಂ ಜನ್ಮಾದ್ಯಸ್ಯ ಯತೋನ್ಮಯಾದಿತರತಶ್ಚಾರ್ಥೇಷ್ವಭಿಜ್ಞಸ್ವರಾಟ್ ತೇನೇ ಬ್ರಹ್ಮ ಹೃದಯ ಆದಿಕವಯೇ ಮುಹ್ಯಂತಿ ಯಂ ಸೂರಯಃ ತೇಜೋವಾರಿ ಮೃದಾಂ ಯಥಾ ವಿನಿಮಯೋ ಯತ್ರ ತ್ರಿಸರ್ಗೋ ಮೃಷಾ ಧಾಮ್ನಾ ಸ್ವೇನ ಸದಾ ನಿರಸ್ತಕುಹಕಂ ಸತ್ಯಂ ಪರಂ ಧೀಮಹಿ. ಶ್ರೀ ಗುರುಭ್ಯೋ ನಮಃ. ನಿನ್ನೆ ದಿವಸ ವಿಶ್ವರೂಪಾಚಾರ್ಯರು ಇಂದ್ರನಿಗೆ ಉಪದೇಶವನ್ನು ಮಾಡಿರುವ ದಿವ್ಯವಾಗಿರುವ ನಾರಾಯಣ ವರ್ಮ, ಅದರ ಧಾರಣೆಯಿಂದ ಕೌಶಿಕ ಎಂಬ ಬ್ರಾಹ್ಮಣ ಅವನನ್ನು ವಿದ್ಯಾ ಗಂಧರ್ವನಿಗೂ ಕೂಡ ಚಿತ್ರರಥ ಗಂಧರ್ವನಿಗೂ ಎದುರಿಸಲು ಶಕ್ಯವಾಗಲಿಲ್ಲ ಅನ್ನುವ ಕಥೆಯನ್ನು, ವಾಲಖಿಲ್ಯ ಋಷಿಗಳ ಒಂದು ಮಾತಿನಂತೆ ಅವರ ಅಸ್ಥಿಯನ್ನು ಸರಸ್ವತಿ ನದಿಯಲ್ಲಿ ವಿಸರ್ಜನೆಯನ್ನು ಮಾಡಿ ಅವನು ಮುಂದೆ ಹೋದ ಎಂಬ ಕಥೆಯನ್ನು ಕೇಳಿದ್ದೇವೆ. ಇಷ್ಟೆಲ್ಲ ಆ ವಿಶ್ವರೂಪಾಚಾರ್ಯರಿಂದ ವಿದ್ಯೆಯನ್ನು ಪಡೆದ ಇಂದ್ರ ತಾನು ದೈತ್ಯರ ಜೊತೆಗೆ ಯುದ್ಧವನ್ನಾಡಿ ಸಂಪತ್ತನ್ನು ಪಡೆದ, ರಾಜ್ಯಶ್ರೀಯನ್ನು ಹೊಂದಿದ ಅಂತ ಹೇಳುವುದರ ಜೊತೆಗೆ ಮುಂದಿನ ಕಥೆಯನ್ನು ಹೇಳ್ತಾ ಇದ್ದಾರೆ. ತಸ್ಯಾಸನ್ ವಿಶ್ವರೂಪಸ್ಯ ಶಿರಾಂಸಿ ತ್ರೀಣಿ ಭಾರತ. ರಾಜ, ಆ ವಿಶ್ವರೂಪಾಚಾರ್ಯರಿಗೆ 3 ಮುಖಗಳು ಇದ್ದವು. ಒಂದು ಸೋಮಪೀಠ, ಮತ್ತೊಂದು ಸುರಾಪೀಠ, ಇನ್ನೊಂದು ಅನ್ನಾದ ಎಂಬುದಾಗಿ. ಈ ವಿಶ್ವರೂಪಾಚಾರ್ಯರ ಚರಿತ್ರೆ ವೇದದಲ್ಲಿ ಬರ್ತದೆ, ಮಹಾಭಾರತದಲ್ಲಿ ಬರ್ತದೆ, ಭಾಗವತದಲ್ಲಿ ಬಂದಿದೆ. ಅದರ ಸಂಗ್ರಹವನ್ನು ನಾವು ಹೀಗೆ ತಿಳಿಯಬೇಕು. ವಿಶ್ವರೂಪಾಚಾರ್ಯರ ತಂದೆ ತ್ವಷ್ಟ ಎಂಬತಕ್ಕಂತಹ ಪ್ರಜಾಪತಿ, ಆದಿತ್ಯ, ತ್ವಷ್ಟೃ ಎಂಬ ಆದಿತ್ಯ. ಅವನ ಪತ್ನಿ ರಚನಾ ಅಥವಾ ರೋಚನ ಅಂತ ಅವಳ ಹೆಸರು. ತ್ವಷ್ಟ ಇವನು ದೇವತೆ, ರಚನಾ ಇವಳು ಅಸುರ ಯೋನಿಯಲ್ಲಿದ್ದವಳು. ಅವರಿಬ್ಬರಿಂದ ಹುಟ್ಟಿದವನು ವಿಶ್ವರೂಪಾಚಾರ್ಯ. ತಂದೆ ದೇವ, ತಾಯಿ ಅಸುರಿ. ಅವರಿಬ್ಬರಿಂದ ಹುಟ್ಟಿದ ಈ ವಿಶ್ವರೂಪ, ಹಾಗಾಗಿ ಅವನಿಗೆ ಸೋದರ ಮಾವಂದಿರೆಲ್ಲರೂ ದೈತ್ಯನ ಪಕ್ಷದವರು, ತಂದೆಯ ಕಡೆಗಿದ್ದವರೆಲ್ಲರೂ ದೇವತೆಗಳ ಪಕ್ಷದಲ್ಲಿ ಇದ್ದವರು. ಇಂತಹ ಈ ವಿಶ್ವರೂಪಾಚಾರ್ಯ, ಅವನ ಬಗ್ಗೆ ಯಜುರ್ವೇದದ 2ನೇ ಕಾಂಡದ ಪಂಚಮ ಪ್ರಶ್ನದಲ್ಲಿ ಒಂದು ಕಥೆ ಬರ್ತದೆ. ಅವನಿಗೆ 3 ಮುಖಗಳು ಇದ್ದವು. ಆ ಸೋಮಪೀಠ, ಸುರಾಪೀಠ, ಅನ್ನಾದ ಎಂಬುದಾಗಿ. ಆ 3 ಮುಖಗಳಿಂದ ಅವನೇನು ಮಾಡ್ತಾ ಇದ್ದ ಅಂದರೆ, ದೇವತೆಗಳು ಯಜ್ಞವನ್ನು ಮಾಡಿದಾಗ ಆ ಯಜ್ಞದಲ್ಲಿ ಏನು ಸೋಮ ರಸವಿತ್ತು ಅದನ್ನು ಒಂದು ಮುಖದಿಂದ ತಾನು ಪಾನವನ್ನು ಮಾಡ್ತಾ ಇದ್ದ. ಹಾಗಾಗಿ ಅವನಿಗೆ ಸೋಮವನ್ನು ಪಾನ ಮಾಡುವ ತಲೆ ಸೋಮಪೀಠ ಅಂತ ಹೆಸರು. ಇನ್ನೊಂದು ತಲೆ ಇತ್ತು, ಅದು ಅನ್ನಾದ, ಅನ್ನವನ್ನು ಊಟವನ್ನು ಮಾಡ್ತಾಯಿದ್ದ. ತಾನು ಬದುಕುವುದಕ್ಕಾಗಿ, ಓಡಾಡುವುದಕ್ಕಾಗಿ, ಎಲ್ಲ ವ್ಯಾಪಾರವನ್ನು ಮಾಡುವುದಕ್ಕಾಗಿ ಎಲ್ಲರೂ ಉಣ್ಣುವಂತೆ ಅಲ್ಲಿರುವ ಅನ್ನವನ್ನು ಅವನು ಉಣ್ತಾ ಇದ್ದ. ಅನ್ನಾದ, ಅನ್ನಂ ಅತ್ತಿ ಎಂಬ ಶಿರಸ್ಸು. ಇನ್ನೊಂದು ಶಿರಸ್ಸು ಇತ್ತು, ಸುರಾದ ಎಂಬುದಾಗಿ ಅದಕ್ಕೆ ಹೆಸರು. ಸುರಾಪೀಠ ಅಂತೂ ಅದನ್ನು ಕರೀತಾರೆ. ಅಂದರೆ ಆ ಮುಖದಿಂದ ಸುರಾವನ್ನು ಪಾರ ಮಾಡ್ತಾ ಇದ್ದ. ಯಾಕೆ? ತಾಯಿ ಅಸುರ ಜಾತಿಯವಳಾದ್ದರಿಂದಾಗಿ ಆ ತಾಯಿಯ ಕೆಲವು ಗುಣಗಳು ಇವರಲ್ಲಿ ಬಂದದ್ದರಿಂದಾಗಿ ಅವರಿಗೆ ಆಹುತಿಯನ್ನು ಕೂಡ ಕೊಡ್ತಾ ಇದ್ದ. ದೇವತೆಗಳಿಗೆ ತಿಳಿಯದೇ ಇದ್ದಂತೆ ಪ್ರತ್ಯಕ್ಷವಾಗಿ ದೇವತೆಗಳಿಗೆ ಆಹುತಿಯನ್ನು ಕೊಡ್ತಾ ಇದ್ದ ಈ ವಿಶ್ವರೂಪಾಚಾರ್ಯ. ಆ ಆಹುತಿಯ ಜೊತೆಗೆ ದೇವತೆಗಳಿಗೆ ತಿಳಿಯದೇ ಇದ್ದಂತೆ ಪರೋಕ್ಷದಲ್ಲಿ ಅಸುರರಿಗೂ ಕೂಡ ಆ ಆಹುತಿಯ ಪ್ರದಾನವನ್ನು ಮಾಡ್ತಾ ಇದ್ದ. ಹಾಗಾಗಿ ಅವನಿಗೆ ಆ ತರಹದ ಭಾವನೆಯೂ ಇತ್ತು. ಹಾಗಾಗಿ ಸುರಾಪೀಠ ಅಂತ 3ನೇ ತಲೆ. ಈ ರೀತಿಯಾಗಿ 3 ತಲೆಗಳಿಂದ ಇವನು ಕೂಡಿದವನಾಗಿದ್ದ.
ಇದು ನಾವು ವೇದದಲ್ಲಿ ಕೇಳುವ ಕಥೆ. ವೇದದಲ್ಲಿ ಇನ್ನೊಂದು ಕಥೆ ಏನು ಬರ್ತದೆ ಅಂತಂದರೆ, ಇವನು ತಪಸ್ಸನ್ನು ಮಾಡ್ತಾ ಇರುವಾಗ ಈ ವಿಶ್ವರೂಪಾಚಾರ್ಯರ ತಪಸ್ಸನ್ನು ಭಂಗವನ್ನು ಮಾಡುವುದಕ್ಕಾಗಿ ದೇವೇಂದ್ರ ಅಪ್ಸರಾಸ್ತ್ರೀಯನ್ನು ಕಳಿಸ್ತಾನೆ. ಕಳಿಸಿದಾಗ ಇದನ್ನು ತಿಳಿದ ಆ ವಿಶ್ವರೂಪಾಚಾರ್ಯರು ಕುಪಿತರಾಗಿ ತಾವು 3 ಮುಖಗಳನ್ನು ತೆಗೆದುಕೊಳ್ತಾರೆ. ಆ 3 ಮುಖವನ್ನು ತೆಗೆದುಕೊಂಡು ಅವರು ಏನೇ ಆಗಲಿ ಇಂದ್ರ ನನಗೆ ತೊಂದರೆ ಕೊಟ್ಟಿದ್ದಾನೆ, ತಪಸ್ಸು ಭಂಗ ಮಾಡ್ತಾ ಇದ್ದಾನೆ, ಆದ್ದರಿಂದಾಗಿ ಇಂದ್ರನಿಗೆ ನಾನು ಒಂದು ಸಲ ನನ್ನ ಪ್ರಭಾವ ತೋರಿಸಬೇಕು ಅಂತ ಅವತ್ತಿನಿಂದ ಈ ಏನು ತಾನು ಒಂದು ಮುಖದಿಂದ ಸುರಾವನ್ನು ಪಾನ ಮಾಡ್ತಾ ಇದ್ದನೋ, ಜೊತೆಗೆ ದೈತ್ಯರಿಗೂ ಕೂಡ ಆಹುತಿಯನ್ನು ಕೊಡ್ತಾ ಇದ್ದಾನೆ. ಈ ರೀತಿಯಾಗಿ ಅವನು ಪ್ರತ್ಯಕ್ಷವಾಗಿ ದೇವತೆಗಳಿಗೆ ಉಪಕಾರವನ್ನು ಮಾಡಿದ, ಪರೋಕ್ಷದಲ್ಲಿ ಅಸುರರಿಗೂ ಕೂಡ ಸಹಕಾರವನ್ನು ಮಾಡಿದ. ಈ ತರಹ 2 ವಿಧವಾಗಿರ್ತಕ್ಕಂತಹ ಇವನ ವ್ಯಾಪಾರಗಳನ್ನು ಕಂಡು ಇಂದ್ರನಿಗೆ ಕೋಪ ಬಂತು. ಇಂದ್ರನಿಗೆ ಕೋಪ ಬಂದಾಗ ಇಂದ್ರ ಏನು ಮಾಡ್ತಾನೆ? ಸವೈ ಬರ್ಹಿಷಿ ದೇವೇಭ್ಯೋ ಭಾಗಂ ಪ್ರತ್ಯಕ್ಷ ಮುಚ್ಚಕೈಹಿ. ಪ್ರತ್ಯಕ್ಷವಾಗಿ ದೇವತೆಗಳಿಗೆ ಭಾಗ, ಪರೋಕ್ಷವಾಗಿ ಅಸುರಾನ್ ಪ್ರತಿ ಅಸುರರಿಗೆ ಭಾಗ ಕೊಡೋದನ್ನು ನೋಡಿ ಯಜಮಾನೋ ಅವಹತ್ ಭಾಗಂ. ಇಂದ್ರನಿಗೆ ನಮ್ಮ ಪಕ್ಷದಲ್ಲಿ ಬಂದು ನಮಗೆ ಸಹಕಾರವನ್ನು ಮಾಡುವುದನ್ನು ಬಿಟ್ಟು ನಮ್ಮ ಶತ್ರುಗಳಿಗೂ ಕೂಡ ಇವನು ಉಪಕಾರವನ್ನು ಮಾಡ್ತಾ ಇದ್ದಾನೆಯಲ್ಲ. ಯಾಕೆ? ಮಾತೃಸ್ನೇಹ ವಶಾನುಗಃ, ತಾಯಿಯ ಒಂದು ಬಾಂಧವ್ಯ. ಹಾಗಾಗಿ ಅದರಿಂದಾಗಿ ಈ ತರಹ ಇವನು ಕರ್ಮವನ್ನು ಮಾಡ್ತಾ ಇದ್ದಾನೆ. ತದ್ದೇವ ಹೇಳನಂ ತಸ್ಯ. ನಮಗೆ ಒಂದು ಅರ್ಥದಲ್ಲಿ ಇವನು ವಿರೋಧವನ್ನೇ ಮಾಡ್ತಾ ಇದ್ದಾನೆ, ದೇವತೆಗಳಿಗೆ ಇವನು ಪರೋಕ್ಷದಲ್ಲಿ ದ್ರೋಹವನ್ನು ಮಾಡ್ತಾ ಇದ್ದಾನೆ ಅಂತ ತಿಳಿದು ಧರ್ಮಾಲೀಕಂ, ಇದು ನಿಜವಾದ ಧರ್ಮವಲ್ಲ, ಧರ್ಮಕ್ಕೆ ಇವನು ವಿರೋಧವನ್ನು ಮಾಡ್ತಾ ಇದ್ದಾನೆ ಅಂತ ತಿಳಿದು ಇಂದ್ರ ಭೀತಃ ತತ್ಶೀರ್ಷಾಣಿ ಅಚ್ಛಿನ ದೃಶಾ. ಇಂದ್ರನಿಗೆ ಕೋಪ ಬಂದು ಅವನ ಶಿರಸ್ಸುಗಳನ್ನು ಕತ್ತರಿಸಿಬಿಟ್ಟ ಅಂತ ಕಥೆ ಬರ್ತದೆ. ಇದರ ಬಗ್ಗೆ ನಾವು ಚೆನ್ನಾಗಿ ನಿರ್ಣಯವನ್ನು ತಿಳಿಯಬೇಕು. ಏನು ಅಂತಂದರೆ, ನಿನ್ನೆ ದಿವಸ ಇಷ್ಟು ದಿವ್ಯವಾದ ವರ್ಮವನ್ನು ಪಡೆದ ಇಂದ್ರ ಅದರ ಉಪಯೋಗದಿಂದಲೇ ದೈತ್ಯರನ್ನು ಸೋಲಿಸಿದ. ಅದನ್ನು ವಿದ್ಯೆಯನ್ನು ಉಪದೇಶವನ್ನು ಮಾಡಿರುವ ವಿಶ್ವರೂಪಾಚಾರ್ಯರು ಗುರುಸ್ಥಾನದಲ್ಲಿ ಇದ್ದಾರೆ. ಅವರ ಶಿರಸ್ಸುಗಳನ್ನು ಕತ್ತರಿಸಿ ಹಾಕಿಬಿಟ್ಟ. ಇದು ಗುರುಗಳನ್ನು ಹತ್ಯೆ ಮಾಡಿದ್ದರಿಂದಾಗಿ ಪಾಪ ಬಂತಲ್ಲವೇ? ಇದು ಶಾಸ್ತ್ರದಿಂದ ನಿಷಿದ್ಧವಲ್ಲವೇ ಎಂಬುದಾಗಿ ಒಂದು ಪ್ರಶ್ನೆ ನಮಗೆ ಬರ್ತದೆ. ಅದಕ್ಕೆ ಬಹಳ ಚೆನ್ನಾಗಿ ಉತ್ತರವನ್ನು ನಮಗೆ ಶ್ರೀಮದ್ ಭಾಗವತ ಹೇಳಿಕೊಡ್ತದೆ. ಆಚಾರ್ಯರ ನಿರ್ಣಯ ನಮಗೆ ಇಲ್ಲಿ ಬರ್ತಾ ಇದೆ. ಏನು ಅಂತಂದರೆ, ಗುರುಗಳಾದವರು ಜ್ಞಾನವನ್ನು ಕೊಡ್ತಾರೆ, ಅವರು ಪೂಜ್ಯರು. ಆದರೆ ಅಂಥ ಗುರುಸ್ಥಾನದಲ್ಲಿ ಇದ್ದವರು ಕೂಡ ಕೆಲವೊಂದು ಬಾರಿ ದೊಡ್ಡ ತಪ್ಪನ್ನು ಮಾಡಿದಾಗ, ಶಿಕ್ಷಣೀಯವಾಗಿರುವ ಅಪರಾಧವನ್ನು ಮಾಡಿದಾಗ ಅವರು ಆ ತಪ್ಪು ಮಾಡಬಾರದು ಅಂತ ನಾವು ಅವರಿಗೆ, ಗುರುಗಳಿಗೆ, ಶಿಷ್ಯರು ಹೇಳಬಹುದಂತೆ. ಇನ್ನೂ ದೊಡ್ಡದಾಗಿರುವ ಅಪರಾಧವನ್ನು ಮಾಡಿದರೆ ಉನ್ಮಾದೆ ಬಂಧನಾದ್ಯ ಇರುವ, ಬಂಧನಾದಿಗಳನ್ನು ಮಾಡಬೇಕು ಹೊರತು ತಾಡನಂ ನ ಗುರೋ ಕ್ವಚಿತ, ಎಂದೂ ಕೂಡ ತಾಡನವನ್ನು ಮಾಡಬಾರದು ಅಂತ ಇರುವಾಗ ಇವನು ಯಾಕೆ ಈ ತರಹ ಮಾಡಿದ, ಶಿರಸ್ಸನ್ನು ಛೇದವನ್ನು ಮಾಡಿದ ಅಂತ ಕೇಳಿದಾಗ ಅದಕ್ಕೆ ಒಂದು ಕಥೆ ಮಹಾಭಾರತದಲ್ಲಿ ಬರ್ತದೆ. ಈ ವಿಶ್ವರೂಪಾಚಾರ್ಯ ದೇವತೆಗಳಿಗೆ ಯಜ್ಞವನ್ನು ಮಾಡಿಸಿ ಅವರಿಗೆ ಬಲವನ್ನು ಕೊಡ್ತಾ ಇರುವಾಗ ಅವನ ತಾಯಿಯಾಗಿರುವ ರಚನಾ ಅವಳ ಹತ್ತಿರ ಹೋಗಿ ದೈತ್ಯರೆಲ್ಲ ಹೇಳ್ತಾರೆ, ನಮ್ಮ ಪಕ್ಷದವನು ವಿಶ್ವರೂಪಾಚಾರ್ಯ, ಅವನು ದೇವತೆಗಳಿಗೆ ಉಪಕಾರವನ್ನು ಮಾಡ್ತಾ ಇದ್ದಾನೆ, ನೀನು ಹೇಳು ಅಂತ ರಚನಾಗಿ ಹೇಳ್ತಾರೆ. ಅಷ್ಟೇ ಅಲ್ಲ, ಆಗ ಹಿರಣ್ಯಕಶಿಪು ರಾಜ, ದೈತ್ಯರ ರಾಜ, ಅವನ ಹತ್ತಿರ ಹೋಗಿ ಹೇಳ್ತಾರೆ, ಹೀಗೆ ಇವರು ವಿಶ್ವರೂಪ ಮಾಡ್ತಾ ಇದ್ದಾನೆ ಅಂತ ಹೇಳಿದಾಗ
ಹಿರಣ್ಯಕಶಿಪು ಬಂದು ರಚನಾಗಿ ಹೇಳ್ತಾನೆ, ನೋಡು ನಿನ್ನ ಮಗ ದೇವತೆಗಳಿಗೆ ಮಾತ್ರ ಉಪಕಾರ ಮಾಡ್ತಾ ಇದ್ದಾನೆ, ದೈತ್ಯರಿಗೆ ವಿನಾಶವನ್ನು ಮಾಡ್ತಾ ಇದೆ ಅಂತ ಹೇಳಿದಾಗ ತಾಯಿಯಾಗಿರುವ ರಚನಾ ಬಂದು ದೈತ್ಯರಿಗೂ ಕೂಡ ನೀನು ಉಪಕಾರವನ್ನು ಮಾಡು, ಹವಿಸ್ಸನ್ನು ಕೊಡಿಸು ಅಂತ ಹೇಳ್ತಾಳೆ. ಆಗ ತಾಯಿಯ ಮೇಲಿನ ವಾತ್ಸಲ್ಯದಿಂದಾಗಿ, ಮಮತೆಯಿಂದಾಗಿ, ಮಾತೃ ಸ್ನೇಹದ ಅನುಬಂಧದಿಂದಾಗಿ ಈ ವಿಶ್ವರೂಪಾಚಾರ್ಯ ಅವನು ಹಾಗಾದರೆ ದೈತ್ಯರಿಗೆ ನಾನು ಆಹುತಿಯನ್ನು ಕೊಡಿಸಬೇಕು ಅಂತ ವಿಚಾರವನ್ನು ಮಾಡ್ತಾ ಇದ್ದ. ಯಾವಾಗ ಇಂದ್ರ ಬಂದು ಈ ತರಹ ಕೇಳ್ತಾನೋ ಇದೇ ಪ್ರಸಂಗ ಅಂತ ತಿಳಿದು ದೇವತೆಗಳಿಗೆ ಆಹುತಿಯನ್ನು ಕೊಡುವುದರ ಜೊತೆಗೆ ದೇವತೆಗಳಿಗೆ ತಿಳಿಯದೇ ಇದ್ದಂತೆ ಅಸುರರಿಗೂ ಕೂಡ ಆಹುತಿಯನ್ನು ಕೊಡ್ತಾ ಇದ್ದಾನೆ. ಇದು ಇಂದ್ರನಿಗೆ ತಿಳಿದು ಬಂತು. ಇದೆಲ್ಲ ವೇದದಲ್ಲಿ ಬಂದಿರುವ ಕಥೆ, ಮಹಾಭಾರತದಲ್ಲಿ ಬಂದಿರುವ ಕಥೆ. ವಿಶ್ವರೂಪಾಚಾರ್ಯರಿಗೆ ಗೊತ್ತು. ಆದರೂ ಕೂಡ ನಾನು ಮಾಡೋದು ತಪ್ಪು ಅಂತ ಗೊತ್ತಿದ್ದರೂ ಕೂಡ ಅವನು ಧರ್ಮಾಲೀಕಂ, ಅವನು ಅಧರ್ಮವನ್ನು ಮಾಡ್ತಾ ಇದ್ದಾನೆ. ಯಾಕೆ? ತಾಯಿಯ ಮೇಲಿನ ಒಂದು ಮಮತೆ, ಅಸುರರ ಮೇಲಿರುವ ಒಂದು ತನಗೆ ಇರತಕ್ಕಂತಹ ಒಂದು ಪ್ರೇಮ, ಅದರಿಂದಾಗಿ ಅಧರ್ಮವನ್ನು ಮಾಡ್ತಾ ಇರುವಾಗ ಇಂದ್ರ ಅಂತಾನೆ ಇವನು ಗುರು ಆಗಿದ್ದಾನೆ, ಆದರೆ ಇವನ ವಧೆಯನ್ನು ಮಾಡಬಾರದು, ಶಾಸ್ತ್ರ ಹೇಳಿದೆ. ಹಾಗಾಗಿ ಶಿಕ್ಷೆಯನ್ನು ಕೊಡಬೇಕು. ಏನು ಶಿಕ್ಷೆಯನ್ನು ಕೊಡಬೇಕು? ಇವನು ಸೋಮಪಾನವನ್ನು ಮಾಡದೇ ಇರತಕ್ಕಂತಹ ದೈತ್ಯರಿಗೆ ಸೋಮಪಾನವನ್ನು ಮಾಡಿಸುವುದಕ್ಕಾಗಿ ಒಂದು ಶಿರಸ್ಸನ್ನು ಉಪಯೋಗವನ್ನು ಮಾಡಿದ್ದಾನೆ ಮತ್ತು ಸ್ವತಃ ಅಸುರನಾಗಿದ್ದಾನೆ. ಹಾಗಾಗಿ ಶಿಕ್ಷೆ ಕೊಡಬೇಕು, ಮರಣವಾಗಿರಬಾರ್ದು. ಹಾಗಾಗಿ ಅವನ ತಲೆಯನ್ನು ಕತ್ತರಿಸಿದ ಮಾತ್ರಕ್ಕೆ ವಿಶ್ವರೂಪಾಚಾರ್ಯರು ಸಾಯಲಿಲ್ಲ. ಯಾಕೆ ನೋಡ್ರಿ, ಶಿಕ್ಷೆಯನ್ನು ಕೊಟ್ಟಿದ್ದಾನೆ, ಮರಣವಾಗಲಿಲ್ಲ. ಸೋಮಪೀಠಮಯಂ ತಸ್ಯ ಶಿರ ಆಸೀತ್ ಕಪಿಂಜಲಃ. ಆ ಸೋಮಪೀಠ, ಸೋಮಪಾನವನ್ನು ಮಾಡುವ ಯಾವ ಶಿರಸ್ಸಿತ್ತೋ ಆ ಶಿರಸ್ಸನ್ನು ತುಂಡರಿಸಿದಾಗ ಅದೇನಾಯಿತು ಅಂದರೆ ಕಪಿಂಜಲ ಎಂಬ ಪಕ್ಷಿಯಾಯಿತು. ಸುರಾಪಾನವನ್ನು ಮಾಡ್ತಕ್ಕಂಥ ಒಂದು ತಲೆ ಏನಾಯ್ತಲ್ಲ ಅದು ಕಲವಿಂಕ ಎಂಬ ಪಕ್ಷಿಯಾಯಿತು. ಅನ್ನವನ್ನು ತಿನ್ನತಕ್ಕಂಥ ಏನು ಮುಖವಿತ್ತೋ ಅದು ತಿತ್ತಿರಿ ಎಂಬ ಪಕ್ಷಿಯಾಯಿತು. ಹಾಗಾಗಿ ಅದು ಹಾರಿ ಹೋಗಿದೆ. ಆ ತಲೆಯಗಳು ಕಪಿತ್ತ, ಕಲವಿಂಕ ಮತ್ತು ತಿತ್ತಿರಿ ಎಂಬತಕ್ಕಂತಹ 3 ಪಕ್ಷಿಯ ತಲೆಗಳಾಗಿ ಹಾರಿ ಹೋಗಿವೆ. ಹಾಗಾಗಿ ಅವನು ಶಿಕ್ಷೆಯನ್ನು ಕೊಟ್ಟ. ಬ್ರಹ್ಮಹತ್ಯ ಪಾಪ ಬಂತು. ಯಾಕೆ? ಬ್ರಾಹ್ಮಣ. ಶಾಸ್ತ್ರಾರ್ಥ ಬಹಳವಿದೆ. ಏನು ಅಂದರೆ ದೇವತೆಗಳಿಗೆ ಅಶುಚಿತ್ವಾದಿ ದೋಷಗಳು ಇಲ್ಲ ಎಂಬುದಾಗಿ ಶಾಸ್ತ್ರದಲ್ಲಿ ನಿರ್ಣಯವನ್ನು ಮಾಡಿದ್ದಾರೆ. ನರಕಾದಿಗಳು ಇಲ್ಲ, ಬ್ರಹ್ಮಹತ್ಯಾದಿಗಳನ್ನು ಮಾಡಿದರೂ ಕೂಡ ಅವರಿಗೆ ನರಕಾದಿಗಳು ಪ್ರಾಪ್ತಿಯಾಗುವುದಿಲ್ಲ. ಆದರೆ ಪ್ರಾರಬ್ಧ ಪಾಪಸ್ಯ ವಿಶಾಸನಂ ಯಥಾ ಅಂತ ಹೇಳಿದ್ದಾರೆ. ಇವೆಲ್ಲ ಸೂಚಕ ಅಂತ ಹೇಳಿದ್ದಾರೆ. ಇವೆಲ್ಲ ಇದರಿಂದ ಅವರಿಗೆ ಪಾಪ ಬರೋದಿಲ್ಲ. ಅವರಿಗೆ ಪಾಪ ಅದು ಪ್ರಾರಬ್ಧ, ಅದಕ್ಕೆ ಸೂಚಕವಾಗಿರ್ತದೆ. ಈ ವಿಧವಾಗಿರ್ತಕ್ಕಂತಹ ಶಿಕ್ಷೆಗಳೆಲ್ಲ ಆ ಸೂಚಕವಾದದ್ದರಿಂದ ಆ ಬ್ರಹ್ಮಹತ್ಯೆಯನ್ನು ತೆಗೆದುಕೊಂಡು ಅವನು ಅಂಜಲಿನ ಜಗ್ರಾಹ ಯದಪಿ ಈಶ್ವರ, ಅವನಿಗೆ ಯಾವುದೇ ವಿಧವಾಗಿರ್ತಕ್ಕಂಥ ಬ್ರಹ್ಮಹತ್ಯೆ ಅವನಿಗೇನೂ ಮಾಡೋದಿಲ್ಲ. ಆದರೂ ಕೂಡ ಬ್ರಹ್ಮಹತ್ಯ ಸಹಸ್ರಾಚ್ಚ ಗುರುಹತ್ಯ ವಿಶಿಷ್ಯತೆ ಅಂತ ಶಾಸ್ತ್ರವಿದೆ. ಬ್ರಹ್ಮಹತ್ಯೆಗಿಂತ ಗುರುಹತ್ಯೆ ಅನ್ನೋದು ಇದು ಬಹಳ ದೊಡ್ಡದು. ಹಾಗಾಗಿ ಇಂದ್ರ ಏನು ಮಾಡಿದ? ಅದನ್ನು ತಾನು ಪ್ರಾರಬ್ಧವಾದ್ದರಿಂದಾಗಿ ಅದನ್ನು ತೆಗೆದುಕೊಂಡು ಓಡಾಡ್ತಾ ಇದ್ದಾನೆ. ಕೈಯಲ್ಲಿ ಆ ಬ್ರಹ್ಮಹತ್ಯೆ ಪಾಪವನ್ನು ಇಟ್ಟುಕೊಂಡು 1 ವರ್ಷದವರೆಗೆ ಅದನ್ನು ಕೈಯಲ್ಲಿ ಹಿಡ್ಕೊಂಡು ತಿರುಗಾಡಿದ. 1 ವರ್ಷ ಆದ ಮೇಲೆ ನೋಡಿದ, ಇದನ್ನು ಎಲ್ಲಾದರೂ ನಾನು ಈ ಬ್ರಹ್ಮಹತ್ಯೆಯನ್ನು ಚೆಲ್ಲಬೇಕು, ಹೊರಗಡೆ ಹಾಕಬೇಕು ಅಂತ ವಿಚಾರ ಮಾಡಿದ. ಯಾರು ಬ್ರಹ್ಮಹತ್ಯೆಯನ್ನು ಸ್ವೀಕಾರ ಮಾಡ್ತಾರ್ರಿ? ಆ ಪಾಪವನ್ನು, ಒಬ್ಬರ ಆಪತ್ತನ್ನು ಇನ್ನೊಬ್ಬರು ಸ್ವೀಕಾರ ಮಾಡಬೇಕು ಅಂತಂದರೆ ಎಷ್ಟು ಕಷ್ಟ. ಅಂಥದ್ದು ಈ ಬ್ರಹ್ಮಹತ್ಯೆ ಆ ಪಾಪವನ್ನು ಸ್ವೀಕಾರ ಮಾಡಲು ಯಾರೂ ಮುಂದೆ ಬರಲಿಲ್ಲ. ಆಗ 4 ಕಡೆಗೆ 4 ಜನರು ಮುಂದೆ ಬಂದರು. ಯಾರು ಅಂತಂದರೆ ಭೂಮಿ,
ಮತ್ತು ನೀರು, ವೃಕ್ಷಗಳು ಮತ್ತು ಸ್ತ್ರೀಯರು. 4 ಜನರಲ್ಲಿ ಬ್ರಹ್ಮಹತ್ಯೆಯನ್ನು ವಿಭಾಗವನ್ನು ಮಾಡಬೇಕು ಅಂತ ಇಂದ್ರ ವಿಚಾರವನ್ನು ಮಾಡಿದ. ಆದರೆ ಯಾರು ಬ್ರಹ್ಮಹತ್ಯೆ ಸ್ವೀಕಾರ ಮಾಡ್ತಾರೆ? ಅವರಿಗೆ ಹಾನಿ ಅದರಿಂದ. ಆದರೆ ಕೆಲವು ಗುಣಗಳನ್ನು ಕೂಡ ಇಂದ್ರ ಅವರಲ್ಲಿ ಇಟ್ಟ. ಬ್ರಹ್ಮಹತ್ಯೆಯನ್ನು ಕೊಡುವುದರ ಜೊತೆಗೆ ಅವರಲ್ಲಿ ಗುಣಗಳನ್ನು ಇಟ್ಟ. ಮೊದಲನೇದ್ದು ಭೂಮಿ. ಆ ಭೂಮಿಯಲ್ಲಿ ಬ್ರಹ್ಮಹತ್ಯೆ. ಏನದು ಬ್ರಹ್ಮಹತ್ಯ ಅಂತಂದರೆ, ಭೂಮಿಯಲ್ಲಿ ಬಂಜರು ಭೂಮಿ ಇರುತ್ತದೆ, ಅದರಲ್ಲಿ ಬೆಳೆ ಬರುವುದಿಲ್ಲ, ನೀರು ಸವಳಾಗಿರ್ತದೆ. ಅಂತಹ ಭೂಮಿ ಅದು ಬಂಜರು ಭೂಮಿ ಅಂತ ಕರೀತಾರೆ. ಅದರಲ್ಲಿ ಇಂತಹ ನೀರು ಇದ್ದಲ್ಲಿ ಅದು ಬ್ರಹ್ಮಹತ್ಯ ಇದೆ ಅಂತ ಅರ್ಥ. ಅಂತಹ ಸ್ಥಳದಲ್ಲಿ ಯಜ್ಞಗಳನ್ನಾಗಲಿ ಇನ್ಯಾವುದೇ ಸತ್ಕರ್ಮಗಳನ್ನಾಗಲಿ ಮಾಡಬಾರದು ಅಂತ ಹೇಳಿಕೊಟ್ಟಿದ್ದಾರೆ. ಇದು ಬ್ರಹ್ಮಹತ್ಯ ಆ ಭೂಮಿಯಲ್ಲಿರ್ತದೆ. ಮತ್ತು ಅದರಲ್ಲಿರುವ ಗುಣ ಏನು ಅಂತಂದರೆ, ಭೂಮಿಯಲ್ಲಿರ್ತಕ್ಕಂಥ ಹಳ್ಳಗಳು, ಕೊಳ್ಳಗಳು ಅವೆಲ್ಲ ಏನಾಗ್ತವೆ ಅಂದರೆ ಎಲ್ಲ ಖಾಲಿಯಾಗಿರ್ತವೆ, ತೆಗ್ಗಿರ್ತದೆ. ಆದರೆ ಕಾಲಕ್ರಮೇಣ ಅದು ತುಂಬಿಕೊಂಡು ಬಿಡ್ತದೆ. ಅಲ್ಲಿ ಯಾರು ಮಣ್ಣು ಹಾಕಬೇಕಾಗಿಲ್ಲ, ಇನ್ಯಾರು ಏನು ಪ್ರಯತ್ನವನ್ನು ಮಾಡಬೇಕಾಗಿಲ್ಲ. ತನ್ನ ಪಾಡಿಗೆ ಅದು ತಾನು ತುಂಬಿಕೊಂಡು ಸಮಾನವಾಗುತ್ತದೆ. ಇದು ಭೂಮಿಯಲ್ಲಿರ್ತಕ್ಕಂಥ ಒಂದು ಉತ್ತಮವಾದ ಗುಣ ಎಂಬುದಾಗಿ ಆ ಗುಣವನ್ನು ಕೊಟ್ಟು ಆ ಬ್ರಹ್ಮಹತ್ಯೆಯನ್ನು ಇಟ್ಟಿದ್ದಾನೆ. ಇದಾದ ಮೇಲೆ ಮರಗಳು, ವೃಕ್ಷಗಳಲ್ಲಿ ಬ್ರಹ್ಮಹತ್ಯ ಇದ್ದದ್ದರಿಂದ ಏನಾಯಿತು ಅಂತಂದರೆ, ವೃಕ್ಷದ ರಸ, ವೃಕ್ಷವನ್ನು ನಾವು ತೊಗಟೆಯನ್ನು ಕಿತ್ತಿದಾಗ ಒಂದು ರಸ ಬರ್ತದೆ. ರಸ ಅದು ಅಂಟು ಅಂತ ನಾವು ಕರಿತೀವಿ. ಆ ಅಂಟು ನಮಗೆ ಕೈಗೆ ಅಂಟಿಕೊಳ್ಳುತ್ತದೆ. ಅದು ಕೂಡ ಬ್ರಹ್ಮಹತ್ಯ ಅಂತ ಹೇಳಿದ್ದಾರೆ. ಹಾಗಾಗಿ ವೃಕ್ಷದ ಆ ರಸವನ್ನು, ಅಂಟನ್ನು ನಾವು ಸ್ವೀಕಾರ ಮಾಡಬಾರದು. ಉತ್ತಮರಾದವರು, ಶಿಷ್ಟರು ಅಂಟನ್ನು ಅದಕ್ಕಾಗಿಯೇ ಸ್ವೀಕಾರ ಮಾಡುವುದಿಲ್ಲ. ಅಂಟು ಅದರ ಜೊತೆಗೆ ವೃಕ್ಷದಲ್ಲಿ ಗುಣವನ್ನು ಕೊಟ್ಟ ಇಂದ್ರ. ಏನದು ಅಂತಂದರೆ, ಛೇದ ರೋಹೇಣ ವರೇಣ ಜಗೃಹು ದ್ರುಮಾಹ. ಗಿಡವನ್ನು ಕತ್ತರಿಸಿದರೆ ಅದು ಅಲ್ಲಿಗೆ ನಿಂತು ಹೋಗುವುದಿಲ್ಲ, ಮತ್ತೆ ಅದು ಚಿಗಿತದೆ, ಎಲೆಗಳು ಬರ್ತವೆ, ಸಣ್ಣದಾಗಿರ್ತಕ್ಕಂಥ ಶಾಖೆ ಬಂದು ಮತ್ತೆ ಅಲ್ಲಿ ಫಲ, ಪುಷ್ಪ ಇತ್ಯಾದಿಗಳೆಲ್ಲ ಬೆಳೆಯುತ್ತವೆ. ಅಂದರೆ ಪುನಃ ಬೆಳೆಯತಕ್ಕಂಥ ಒಂದು ಸ್ವಭಾವ ವೃಕ್ಷಗಳಿಗೆ ಇಂದ್ರ ಕೊಟ್ಟಿದ್ದಾನೆ. ಇದು ಬ್ರಹ್ಮಹತ್ಯೆಯ ಜೊತೆಗೆ ವೃಕ್ಷಗಳಲ್ಲಿರುವ ಗುಣ. ಸಾಮಾನ್ಯವಾಗಿ ಕತ್ತರಿಸಿ ಹೋದರೆ ಬೆಳೆಯೋದಿಲ್ಲ, ಆದರೆ ವೃಕ್ಷಗಳಲ್ಲಿ ಮತ್ತೆ ಪುನಃ ಅಂತನ್ನೋದು, ವೃದ್ಧಿ ಅನ್ನೋದು ಕಾಣ್ತದೆ. ಈ ವಿಧವಾಗಿರ್ತಕ್ಕಂಥದ್ದು. ಇದಾದ ಮೇಲೆ ಇನ್ನು ನೀರಿನಲ್ಲಿರುವ ಬ್ರಹ್ಮಹತ್ಯ ಏನು ಅಂತಂದರೆ, ಅದಕ್ಕೆ ಹೇಳ್ತಾರೆ, ನೀರಿನಲ್ಲಿ ನೊರೆ, ಗುಳ್ಳೆ, ನೀರು ಜೋರಾಗಿ ಹಾಕಿದಾಗ ಅಲ್ಲಿ ನೊರೆಗಳು, ಗುಳ್ಳೆಗಳು, ಬಬುಲ್ಸ್ ಅಂತ ಕರಿತೇವೆ, ಅವುಗಳು ಬರ್ತವೆ. ಅದು ಸ್ವೀಕಾರ ಮಾಡಬಾರದು. ಸಂಧ್ಯಾ ವಂದನೆಯನ್ನು ಮಾಡುವಾಗ ಆಚಮನಕ್ಕಾಗಿ ನಾವು ಉದ್ಧರಣೆಯಿಂದ ನೀರನ್ನು ಕೈಯಲ್ಲಿ ಹಾಕಿಕೊಂಡಾಗ ಅಲ್ಲಿ ಗುಳ್ಳಿ ಬಂತು ಅಂದರೆ ಅದನ್ನು ಸ್ವೀಕಾರ ಮಾಡಬಾರದು. ಯಾಕೆಂದರೆ ಬ್ರಹ್ಮಹತ್ಯ ಅಂತನ್ನೋದು ಇರ್ತದೆ. ಅದನ್ನು ಚೆಲ್ಲಿ ನೊರೆ, ಗುಳ್ಳಿ ಬರದೇ ಇದ್ದಂತೆ ನಿಧಾನವಾಗಿ ಉದ್ಧರಣೆಯಿಂದ ನೀರನ್ನು ಕೈಯಲ್ಲಿ ಹಾಕಿಕೊಳ್ಳಬೇಕು ಅಂತ ಹೇಳಿದ್ದಾರೆ. ಅದು ಬ್ರಹ್ಮಹತ್ಯೆ. ಹಾಗಾಗಿ ಹೊಸದಾಗಿ ಹರಿಯುವ ಮಳೆ ಬಂದಾಗ ಹರಿಯುವ ನೀರಿನಲ್ಲಿರುವ ನೊರೆ ಅಂದರೆ ಗುಳ್ಳಿಗಳು, ಅದು ಯಾವುದೂ ಕೂಡ ಸ್ವೀಕಾರ್ಯವಲ್ಲ. ಚೆನ್ನಾಗಿ ತಿಳಿದುಕೊಳ್ಳಬೇಕು. ಇದೇ ಸಂದರ್ಭದಲ್ಲಿ ಕೆಲವರು ಬಿಸಿ ಬಿಸಿಯಾಗಿರುವ ಪಾನೀಯವನ್ನು ಕುಡಿತಾರೆ. ಅದನ್ನು ಎತ್ತೆತ್ತಿ ಹಾಲಿನಲ್ಲಿ ಹೀಗೆ ಮೇಲೆ ಕೆಳಗೆ ಮಾಡಿಕೊಂಡು ನೊರೆ ಬರುವ ಹಾಗೆ ಅದನ್ನು ಕುಡಿತಾರೆ. ಅದು ಸರ್ವಥಾ ಗ್ರಾಹ್ಯವಲ್ಲ. ಯಾಕೆಂದರೆ ಆ ದ್ರವದಲ್ಲಿ ಇರ್ತಕ್ಕಂಥ ನೊರೆ ಏನಿದೆ, ಗುಳ್ಳಿ ಏನಿದೆಯಲ್ಲ, ಅದು ಬ್ರಹ್ಮಹತ್ಯಾದ ಸನ್ನಿಧಾನ ಅದರೊಳಗಿರ್ತದೆ. ಅದು ಹೋಗುವವರೆಗೆ ಅದನ್ನು ಮನುಷ್ಯ ಪಾನವನ್ನು ಮಾಡಬಾರದು, ಅದನ್ನು ತೆಗೆದು ಪಾನವನ್ನು ಮಾಡಬೇಕು ಅಂತ ಹೇಳಿಕೊಟ್ಟಿದ್ದಾರೆ. ಇದು ನೀರಿನಲ್ಲಿರ್ತಕ್ಕಂಥ ಬ್ರಹ್ಮಹತ್ಯ. ಆಮೇಲೆ ನೀರಿನಲ್ಲಿ ಗುಣ ಏನು ಅಂತಂದರೆ, ನೀರಿನಲ್ಲಿ ದೊಡ್ಡದಾಗಿರ್ತಕ್ಕಂತಹ ಗುಣ ಏನು ಅಂತಂದರೆ, ಶರೀರದೊಳಗೆ ವೃತ್ತಯಸ್ತು ಇಮಾಹ, ನೀರಿನ ಭಾಗವೇ ಹೆಚ್ಚು ಇದೆ. ಪಾರ್ಥಿವ ಮತ್ತು ಆಪ್ಯ, ತೈಜಸ, 3 ವಿಧವಾದ ಶರೀರಗಳು ಇವೆ. ಎಲ್ಲ ಶರೀರದಲ್ಲೂ ಕೂಡ ಪಾರ್ಥಿವ, ತೈಜಸ, ಆಪ್ಯ 3 ಶರೀರವನ್ನು ತೆಗೆದುಕೊಂಡಾಗ ನೀರಿನ ಅಂಶವೇ ಬಹಳ ಇದೆ.
ತಾಪಾಪನೋದೋ ಭೂಯಸ್ತ್ವಂ ಅಂಬಸೋ ವೃತ್ತಯಸ್ತ್ವಿಮಾಹ ಎಂಬುದಾಗಿ ಬ್ರಹ್ಮಸೂತ್ರ ಭಾಷ್ಯದಲ್ಲಿ ಶ್ರೀಮದಾಚಾರ್ಯರು ಕೂಡ ಈ ಮಾತನ್ನು ಹೇಳಿಕೊಟ್ಟಿದ್ದಾರೆ. ಅಂದರೆ ಎಲ್ಲ ಕಡೆಗೂ ಕೂಡ ನಾವು ವಿಚಾರ ಮಾಡಿದಾಗ 10 ಭಾಗವನ್ನು ತೆಗೆದುಕೊಂಡು ಆಗ ಪಾರ್ಥಿವ ಶರೀರದಲ್ಲಿ 4 ಭಾಗ ಮತ್ತು 3 ಭಾಗ ಜಲ, 1 ಭಾಗ ತೇಜಸ್ಸು. ಜಲೀಯ ಶರೀರದಲ್ಲಿ 4 ಭಾಗ ಜಲ, 3 ಭಾಗ ಪೃಥ್ವಿ, 1 ಭಾಗ ತೇಜಸ್ಸು. ತೈಜಸ ಶರೀರದಲ್ಲಿ 4 ಭಾಗ ತೇಜಸ್ಸು, 3 ಭಾಗ ಜಲ, 1 ಭಾಗ ಪೃಥ್ವಿ. ಹೀಗೆ ಮೂರನ್ನೂ ನಾವು ಕಲಿಸಿ ನೋಡಿದಾಗ 10 ಭಾಗ ಜಲದ್ದು, 8 ಭಾಗ ಪೃಥ್ವಿ, 6 ಭಾಗ ತೇಜಸ್ಸು. ಹಾಗಾಗಿ ಪಾರ್ಥಿವ, ತೈಜಸ, ಆಪ್ಯ 3 ವಿಧವಾದ ಶರೀರದಲ್ಲಿಗೂ ಕೂಡ ನೀರಿನ ಭಾಗವೇ ಅಧಿಕವಾಗಿ ಕಾಣಿಸ್ತಾ ಇದೆ. ಆದ್ದರಿಂದಾಗಿ ನೀರಿನಲ್ಲಿರುವ ಇದೊಂದು ಗುಣ ಅಂತ ಹೇಳಿದ್ದಾರೆ. ಇನ್ನು 4ನೇದ್ದು ಯಾವುದು ಅಂತಂದರೆ ಶಶ್ವತ್ ಕಾಮವರೇಣಾಂಗ ತುರೀಯಂ ಜಗೃಹು ಸ್ತ್ರೀಯ. ಸ್ತ್ರೀಯರಲ್ಲಿ ಬ್ರಹ್ಮಹತ್ಯ. ಆದ್ದರಿಂದಾಗಿಯೇ ತಿಂಗಳ ಪ್ರತಿ 3 ದಿವಸದಲ್ಲಿ ಅವರು ಹೊರಗಿರ್ತಾರೆ. 1ನೇ ದಿವಸ ಚಂಡಾಲ ಕನ್ಯೆಯಂತೆ, ದ್ವಿತೀಯೇ ಬ್ರಹ್ಮಘಾತಿನಿ, ತೃತೀಯೇ ರಜಕೀ ಪ್ರೋಕ್ತ ಎಂಬುದಾಗಿ 3 ದಿವಸ, 4ನೇ ದಿವಸ ಶುದ್ಧರಾಗ್ತಾರೆ. ಹೀಗೆ ತಿಂಗಳಿನ 3 ದಿವಸ ಬ್ರಹ್ಮಹತ್ಯೆ. ಆದರೆ ಸ್ತ್ರೀಯರಲ್ಲಿ ಒಂದು ಗುಣವನ್ನು ಇಟ್ಟಿದ್ದಾನೆ. ಏನು ಅಂತಂದರೆ ಅವರು ಗರ್ಭಧಾರಣೆ ಆದ ಮೇಲೂ ಕೂಡ ಪ್ರಸವದವರೆಗೆ ತಾವು ರತಿ ಸುಖವನ್ನು ಅನುಭವಿಸುವಂತಹ ಒಂದು ವರವನ್ನು ಇಂದ್ರ ಅವರಿಗೆ ಕೊಟ್ಟಿದ್ದರಿಂದಾಗಿ ಅವರಿಗೆ ಎಂದೂ ಕೂಡ ಸುಖದೊಳಗೆ ಕಡಿಮೆ ಆಗುವುದಿಲ್ಲ ಎಂಬುದಾಗಿ ಆ ಮಾತನ್ನು ಹೇಳಿಕೊಟ್ಟಿದ್ದಾರೆ. ಹೀಗೆ ಬ್ರಹ್ಮಹತ್ಯವನ್ನು ತಾನು ಸ್ವೀಕಾರ ಮಾಡಿ 1 ವರ್ಷ ಆದ ಮೇಲೆ ಅವರಲ್ಲಿ ಕಳಿಸಿದ್ದಾನೆ. ಅವರಿಗೆ ಈ ವರಗಳನ್ನು ಕೂಡ ಕೊಟ್ಟಿದ್ದಾನೆ ಎಂಬುದಾಗಿ ತಿಳಿಸಿ ಇಷ್ಟು ಬ್ರಹ್ಮಹತ್ಯೆ. ಇದಾದ ಮೇಲೆ ತ್ವಷ್ಟೃವಿಗೆ ಕೋಪ ಬಂತು. ನನ್ನ ಮಗನನ್ನೇ ಇವನು ಗುರುವನ್ನಾಗಿ ಸ್ವೀಕಾರ ಮಾಡಿ ವಿದ್ಯೆಯನ್ನು ಪಡೆದು ಅವನ ಶಿರಸ್ಸನ್ನೇ ತುಂಡರಿಸಿದ್ದಾನಲ್ಲ ಅಂಥೇಳಿ ತ್ವಷ್ಟ ಒಂದು ಯಜ್ಞವನ್ನು ಮಾಡಿದ. ಆ ಯಜ್ಞದೊಳಗೆ ಇಂದ್ರನನ್ನು ಕೊಲ್ಲಬೇಕು ಎಂಬತಕ್ಕಂತಹ ಮಗನನ್ನು ಪಡೆಯುವುದಕ್ಕಾಗಿ ಯಜ್ಞದ ಉದ್ದೇಶ. ಇಂದ್ರ ಶತ್ರು ವಿವರ್ಧಸ್ವ ಎಂಬತಕ್ಕಂಥ ಮಂತ್ರ. ಇದು ದೊಡ್ಡದಾಗಿರುವ ಶಾಸ್ತ್ರಾರ್ಥ. ಸಂಕ್ಷಿಪ್ತವಾಗಿ ನಾವು ತಿಳಿದುಕೊಳ್ಳೋಣ. ಏನು ಅಂದರೆ ಬಹುವ್ರೀಹಿ ಸಮಾಸವನ್ನು ಮಾಡಿದಾಗ ಇಂದ್ರಶತ್ರು ಅಂದರೆ ಇಂದ್ರನೇ ಶತ್ರುವಾಗಿ ಉಳ್ಳಂತಹವನು ಎಂಬುದಾಗಿ ಅರ್ಥ ಬರುತ್ತದೆ. ಇಂದ್ರ ಶತ್ರು ಯಸ್ಯ ಸಹ, ಯಾವನಿಗೆ ಇಂದ್ರ ಶತ್ರು ಅಂತನ ಬಹುವ್ರೀಹಿ ಸಮಾಸ ಇದೆ ಅಲ್ಲಿ ಇದ್ದದ್ದು ವೇದದೊಳಗೆ. ಆ ಥರ ಅಂದರೆ ಅವನಿಗೆ ಒಂದು ಅರ್ಥ ಬರ್ತಿತ್ತು. ಆದರೆ ಆ ಷಷ್ಠಿ ತತ್ಪುರುಷ ಬಹುವ್ರೀಹಿಯನ್ನು ಬಿಟ್ಟು ಇಂದ್ರಸ್ಯ ಶತ್ರು ಅಂತ ಈ ರೀತಿಯಾಗಿ ಅಲ್ಲಿ ಇರುವ ವೇದವನ್ನು ತಾನು ವ್ಯತ್ಯಾಸವನ್ನು ಮಾಡಿ ಉಚ್ಚಾರಣೆಯನ್ನು ಮಾಡಬೇಕು. ಅದನ್ನು ಮಾಡಲಾರದೆ ಯಥಾಶ್ರುತವಾಗಿ ಹೇಗಿದೆಯೋ ಹಾಗೆ ಉಚ್ಚಾರಣೆಯನ್ನು ಮಾಡಿದ. ಆದರೆ ಹಾಗೆ ಮಾಡಬಾರದು. ಮಾಡದೇ ಇದ್ದರೆ ಅವನಿಗೆ ಇಂದ್ರನನ್ನು ಕೊಲ್ಲುವ ಮಗ ಹುಟ್ಟುತ್ತಾ ಇದ್ದ. ಆದರೆ ದೈವ ಸಂಕಲ್ಪ ಇದಕ್ಕೆ ಶಾಸ್ತ್ರದಲ್ಲಿ ಹೇಳಿದ್ದಾರೆ. ಏನು ಅಂತಂದರೆ ಅಗ್ನಿಯಾಗದಲ್ಲಿ ಅಗ್ನಯೇ ಜುಷ್ಟಂ ನಿರ್ವಪಾಮಿ ಎಂಬ ಮಂತ್ರ ಇದೆ. ಅದನ್ನು ಸೂರ್ಯಯಾಗದಲ್ಲಿ ಮಾಡುವಾಗ ಅಗ್ನಯೇ ಅಂತನ್ನುವ ಪಾದ ಶಬ್ದವನ್ನು ತೆಗೆದು ಸೂರ್ಯಾಯ ಜುಷ್ಟಂ ನಿರ್ವಪಾಮಿ ಎಂಬುದಾಗಿ ವ್ಯತ್ಯಾಸ ಮಾಡಿದ್ದು ಕಂಡಿದೆ. ಹಾಗೆ ವೇದದೊಳಗೆ ಇಲ್ಲಿಯವರು ವ್ಯತ್ಯಾಸವನ್ನು ಮಾಡಬೇಕಾಗಿತ್ತು. ಆದರೆ ಮಾಡದೆ ಷಷ್ಠಿ ತತ್ಪುರುಷವನ್ನು ಅರ್ಥವನ್ನು ಬರುವ ಶಬ್ದವನ್ನು ಅನ್ನದೇ ಸ್ವರದಲ್ಲಿ ವ್ಯತ್ಯಾಸವನ್ನು ಮಾಡದೆ ಇದ್ದಂತೆ ಸ್ವರವನ್ನು ಅಂದುಬಿಟ್ಟ. ಹಾಗಾಗಿ ಇಂದ್ರನನ್ನು ಕೊಲ್ಲುವ ಮಗ ಅನ್ನುವ ಅರ್ಥ ಬರಲಿಲ್ಲ. ಇಂದ್ರನೇ ಯಾರನ್ನು ಕೊಲ್ಲುತ್ತಾನೆಯೋ ಅಂಥ ಅರ್ಥ ಬರುವ ಆ ಶಬ್ದವನ್ನು ಉಚ್ಚಾರಣೆಯನ್ನು ಯಥಾಶ್ರುತವಾಗಿ ಮಾಡಿದ್ದರಿಂದಾಗಿ ಅವನಿಗೆ ಮಗ ಹುಟ್ಟಿದ. ವಿಶ್ವಗ್ವಿವರ್ಧಮಾನಂ ತಂ ಇಶು ಮಾತ್ರಂ ದಿನೇ ದಿನೇ. ಆಗ ಆ ಯಜ್ಞದ ಪ್ರಭಾವದಿಂದ ಒಬ್ಬ ಮಗ ಹುಟ್ಟಿದ್ದಾನೆ. ಅವನಿಗೆ ವೃತ್ರ ಅಂತ ಹೆಸರು. ಈ ವೃತ್ರನ ಬಗ್ಗೆಯೂ ಕೂಡ ನಮಗೆ ಶ್ರೀಮದ್ ಭಾಗವತ ಮತ್ತು ಋಗ್ಭಾಷ್ಯ ಎರಡನ್ನೂ ನಾವು ತಿಳಿದುಕೊಳ್ಬೇಕು. ವೃತ್ರ ಅಂತಂದರೆ ಯಾರು ಅಂದರೆ ಇವನು ಕಶ್ಯಪರಿಂದ
ಧನುವಿನಲ್ಲಿ ಹುಟ್ಟಿರ್ತಕ್ಕಂತಹ ದಾನವ ವೃತ್ರ ಇವನು ಅಸುರ, ಇವನು ಪಾಪಿ. ಯಾಕೆ ಅಂದರೆ ಈ ವೃತ್ರನನ್ನು ಅಜ್ಞಾನಕ್ಕೆ ಹೋಲಿಸ್ತಾರೆ. ಅಜ್ಞಾನವೆಂಬತಕ್ಕಂತಹ ವೃತ್ರನನ್ನು ಇಂದ್ರ ತಾನು ಸಂಹಾರವನ್ನು ಮಾಡಿದ ಅಂದರೆ ಭಗವಂತ ಅಜ್ಞಾನವನ್ನು ನಾಶ ಮಾಡಿದ ಅಂತ ಬರ್ತದೆ. ಆದರೆ ಇಲ್ಲಿ ಬರುವ ಶ್ರೀಮದ್ ಭಾಗವತದಲ್ಲಿ ಬರುವ ವೃತ್ರ ಇವನು ಸಾತ್ವಿಕ. ಯಾಕೆ ಅಂದರೆ ಇವನ ಕಥೆ ಮುಂದೆ ನಾವು ಕೇಳುವವರಿದ್ದೇವೆ ವಿಸ್ತಾರವಾಗಿ. ಇವನು ಸಾತ್ವಿಕ, ಇವನು ಹಾಗಾಗಿ ಈ ವೃತ್ರ ಬೇರೆ ಆ ವೃತ್ರ ಬೇರೆ. ವೃತ್ರೋ ಹ್ಯಭೂತ್ ಧನುಜಃ ಕಶ್ಯಪಾಚ್ಚ, ಕಶ್ಯಪರಿಂದ ಹುಟ್ಟಿರ್ತಕ್ಕಂತಹ ಧನುವಿನಲ್ಲಿ ಹುಟ್ಟಿರುವ ಈ ವೃತ್ರ ಇವನು ದುಷ್ಟ ಪಾಪಾತ್ಮ ಸೌ. ಇನ್ನು ತ್ವಷ್ಟೃವಿನಿಂದ ಹುಟ್ಟಿರ್ತಕ್ಕಂಥ ಏನು ವೃತ್ರ ಇದ್ದಾನಲ್ಲ ಅವನು ವೈಷ್ಣವ ತ್ವಷ್ಟೃಜಾತಃ, ತ್ವಷ್ಟೃವಿನಿಂದ ಹುಟ್ಟಿದವನು ವಿಷ್ಣು ಭಕ್ತ ಎಂಬುದಾಗಿ ಋಗ್ಭಾಷ್ಯದಲ್ಲಿ ಹೇಳಿದ್ದರಿಂದಾಗಿ ಇಲ್ಲಿ ಹುಟ್ಟಿರತಕ್ಕಂತಹ ತ್ವಷ್ಟೃವಿನ ಮಗನಾದ ವೃತ್ರ ಇವನು ವೈಷ್ಣವ ವಿಷ್ಣು ಭಕ್ತ, ಅಂತ್ಯಕಾಲದಲ್ಲಿ ವಿಷ್ಣುವಿನ ಸ್ಮರಣೆಯನ್ನು ಮಾಡ್ತಾ ಇದ್ದಾನೆ. ಹಾಗಾಗಿ ಅಂತಹ ಆ ತ್ವಷ್ಟೃವಿ ಪುತ್ರನಾದ ವೃತ್ರ ಇವನು ಬೆಳೀತಾ ಇದ್ದಾನೆ. ಇಶು ಮಾತ್ರ ದಿನೇ ದಿನಕ್ಕೆ ಒಂದೊಂದು ಬಾಣದಷ್ಟು ಬೆಳೀತಾ ಇದ್ದಾನೆ. ಕೊನೆಗೆ ಇಷ್ಟು ಬೆಳೆದನಲ್ಲ, ಆಕಾಶದಷ್ಟು ಬೆಳೆದ. ಇವನ ಮೇಲಿನ ಬಾಯಿಯ ತುಟಿ ಅಂತರಿಕ್ಷಕ್ಕೆ, ಕೆಳಗಿನ ಬಾಯಿಯ ತುಟಿ ಭೂಮಿಗೆ ಹತ್ತಿ ಹೋಗಿದೆ. ಆಗ ದೊಡ್ಡದಾಗಿರುವ ಬಾಯಿಯನ್ನು ತೆಗೆದುಕೊಂಡು ಕೈಯಲ್ಲಿ ತ್ರಿಶೂಲವನ್ನು ಧಾರಣವನ್ನು ಮಾಡಿ ಅವನು ಎಲ್ಲ ಪ್ರಾಣಿಗಳನ್ನು ತನ್ನ ಬಾಯಿಯಲ್ಲಿ ನುಂಗುತ್ತಾ ಇದ್ದಾನೆ. ಉಗ್ರವಾಗಿರುವ ರೂಪವನ್ನು ಧಾರಣವನ್ನು ಮಾಡಿ ಇವನು ಓಡಿ ಬರ್ತಾ ಇರುವಾಗ ಲೋಕದ 14 ಲೋಕದ ಜನರೆಲ್ಲ ತ್ರಸ್ತರಾಗಿ ಓಡಿ ಹೋಗ್ತಾ ಇದ್ದಾರೆ. ವಿದ್ರವಂತಿ ಸರ್ವೇ ದಿಶೋ ದಶ, 10 ದಿಕ್ಕಿನಲ್ಲಿ ಪಲಾಯನವನ್ನು ಮಾಡ್ತಾ ಇದ್ದಾರೆ. ಆಗ ಇಂಥ ಪಾಪಿಯಾಗಿರ್ತಕ್ಕಂಥವನನ್ನು ಯಾರು ನಾವು ಎದುರಿಸಲಿಕ್ಕೆ ಶಕ್ಯವಿದೆ ಅಂತ ಎಲ್ಲ ಲೋಕವೆಲ್ಲ ತತ್ತರಿಸಿ ಭಗವಂತನ ಶರಣು ಹೋಗುವುದಕ್ಕೆ ಮುಂಚೆ ದೇವತೆಗಳ ಹತ್ರ ಬಂದಿದ್ದಾರೆ. ಆ ದೇವತೆಗಳೇನು ಮಾಡಬೇಕು ಅಂತ ಅವರು ತಿಳಿತಾ ಇಲ್ಲ. ತಮ್ಮ ಜಗ್ನುರ ವಿಧೃತ್ಯ ಸಗಣ ವಿಭುದರ್ಷಭಾಹ. ಆಗ ದೇವತೆಗಳೆಲ್ಲ ಸೇರಿಕೊಂಡು ಇಂದ್ರನಿಂದ ಸಹಿತರಾಗಿ ಅಸ್ತ್ರಶಸ್ತ್ರಗಳನ್ನೆಲ್ಲ ತೆಗೆದು ಯುದ್ಧಕ್ಕೆ ಬಂದರು. ಆದರೆ ಅವರ ಅಸ್ತ್ರಗಳನ್ನೆಲ್ಲ ಇವನು ಹಪ್ಪಳ ತಿಂದ ಹಾಗೆ, ಸಂಡಿಗೆ ತಿಂದ ಹಾಗೆ ತಿಂದು ತುಂಡು ಮಾಡಿಬಿಡ್ತಾ ಇದ್ದಾನೆ. ಆಗ ದೇವತೆಗಳಿಗೆ ಭಯವಾಯಿತು. ತತಸ್ಥೆ ವಿಸ್ಮಿತಾ ಸರ್ವೇ, ಆಶ್ಚರ್ಯಚಕಿತರಾಗಿ ಏನು ಮಾಡಬೇಕು ಅಂತ ತಿಳಿಯಲಾರದೆ ಆಗ ಪರಮಾತ್ಮನನ್ನು ಶರಣು ಹೋಗಿದ್ದಾರೆ. ಶರಣು ಹೋಗಿ ಭಗವಂತನಿಗೆ ಪ್ರಾರ್ಥನೆ ಮಾಡ್ತಾರೆ. ಭಗವಂತ, ನೀನು ಎಲ್ಲ ದೇವತೆಗಳಿಗೆ ಆಪತ್ತು ಬಂದಾಗ ನಿನ್ನನ್ನೇ ಬಂದು ನಾವು ಶರಣು ಹೋಗಿದ್ದೇವೆ. ಹರಾಮ ಯಸ್ಮೈ ಬಲಿ ಮುಂತಕೋಸ್ಮೈ, ಎಷ್ಟು ಸಲ ಆಪತ್ತು ಬಂದಿದೆಯೋ ನಿನ್ನ ಹತ್ರ ಬಂದು ಶರಣು ಬಂದಿದ್ದೇವೆ. ಈಗಲೂ ಕೂಡ ನಮಗೆ ಭಯವಾಗಿದೆ. ಭಗವಂತ, ರಕ್ಷಣೆಯನ್ನು ಮಾಡು. ನೀನು ನಿರಹಂಕಾರಿ, ಸರ್ವಗುಣ ಪರಿಪೂರ್ಣ, ಸ್ವರೂಪಾನಂದ ಸಂಪನ್ನ, ನಿನಗೆ ರಾಗದ್ವೇಷಗಳು ಯಾವುದೂ ಇಲ್ಲ. ನಾವು ನಿನ್ನನ್ನೇ ಶರಣು ಬರಬೇಕು, ಇಲ್ಲ ಬೇರೆಯವರು ಇದ್ದಾರಲ್ಲ ಅಂತ ಕೇಳಿದಾಗ ಅದು ಕೇಳ್ತಾರೆ. ಭಗವಂತ, ಜಗತ್ತನ್ನು ರಕ್ಷಣೆ ಮಾಡುವ ನೀನೊಬ್ಬನೇ ಇರುವಾಗ ಸಮುದ್ರದಲ್ಲಿ ಬಿದ್ದಿರ್ತಕ್ಕಂಥ ಮನುಷ್ಯ ದಾಟಬೇಕು ಅಂತಂದರೆ ಅವನು ನೌಕೆಯನ್ನು ಆಶ್ರಯಿಸಬೇಕೇ ಹೊರತು ನಾಯಿಯ ಬಾಲವನ್ನು ಹಿಡ್ಕೊಂಡು ಹೋದರೆ ನಾಯಿನೂ ಸಮುದ್ರದಲ್ಲಿ ಬಿದ್ದು ಹೋಗ್ತಾ ಇರ್ತ. ಹಾಗೆ ಇವರೆಲ್ಲರೂ ಕೂಡ ಅಸ್ವತಂತ್ರ ತಮರು. ನೀನು ಸರ್ವೋತ್ತಮನಾದ ಪರಮಾತ್ಮ, ನಿನ್ನನ್ನು ನಾವು ಆಶ್ರಯಿಸ್ತೇವೆ ಎಂಬುದಾಗಿ ಹೇಳಿ, ನೀನು ಮತ್ಸ್ಯರೂಪಿಯಾಗಿರುವ ಕಾಲದಲ್ಲಿ ಸ್ವಯಂಭುವ ಮನು ನಿನ್ನ ಪ್ರಾರ್ಥನೆಯನ್ನು ಮಾಡಿದಾಗ ನಿನ್ನ ಶೃಂಗಕ್ಕೆ ಹಗ್ಗವನ್ನು ಹಾಕಿ ಈ ಸಾಗರವನ್ನು ದಾಟಿ ದಿವ್ಯವಾಗಿರುವ ತತ್ವಜ್ಞಾನವನ್ನು ಪಡೆದ. ಹಾಗೆ ಇವತ್ತು ನಮಗೆ ಆಪತ್ತನ್ನು ಬಂದಾಗ ನೀನು ರಕ್ಷಣೆಯನ್ನು ಮಾಡಬೇಕು ಅಂತ ಅವರು ಕೇಳಿಕೊಂಡಿದ್ದಾರೆ. ಬ್ರಹ್ಮದೇವರಿಗೂ ಕೂಡ ಭಯ ಬಂದಾಗ ನಿನ್ನನ್ನು ಶರಣು ಬಂದಿದ್ದಾರೆ ಅಂತ ಹೇಳ್ತಾರೆ. ಬ್ರಹ್ಮದೇವರಿಗೆ ಎಲ್ಲಿ ಭಯ ಬಂತರಿ, ಅವರಿಗೆ ಶೋಕವಾಯಿತು ಅಂದಾಗ ಆ ರಹಸ್ಯವನ್ನು ನಾವು ವಿಶೇಷವಾಗಿ ನಾಳೆ ತಿಳಿಯೋಣ ಅಂತ ಹೇಳ್ತಾ ಮಧ್ವೇಶ ಅರ್ಪಣಮಸ್ತು. ಶ್ರೀಕೃಷ್ಣ ಅರ್ಪಣಮಸ್ತು.